40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಶಾಸಕ ಅಶೋಕ್ ಪಟ್ಟಣ್ ಭೂಮಿ ಪೂಜೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಮುಸ್ಲಿಂ ಸಮಾಜದ ಈದ್ಗಾ ಹತ್ತಿರ ಇರುವ ಅಂಜುಮನ್ ಇಸ್ಲಾಂ ಕಮಿಟಿಯ ಖುಲ್ಲಾ ಜಾಗೆಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ನಿರ್ಮಿಸಲಾಗುತ್ತಿರುವ ಸಮುದಾಯ ಭವನ ಕಟ್ಟಡಕ್ಕೆ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ್ ಭೂಮಿ ಪೂಜೆ ನೆರವೇರಿಸಿ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು. ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ಶೀಘ್ರದಲ್ಲಿ ಕಟ್ಟಡ ನಿರ್ಮಾಣ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಬೇಕು. ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಎಲ್ಲರೂ ಒಂದಾಗಿ ಸಮಾಜ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದು ಹೇಳಿದರು. ಜಾಮಿಯಾ ಮಸ್ಜಿದ್ ಮೌಲಾನಾ ಜಹೂರ್ ಹಾಜಿ ಆಶೀರ್ವಚನ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಕರಪತ್ರ ಹಂಚಲಾಯಿತು. ಈ ಕರಪತ್ರದಲ್ಲಿ ಏನಿದೆ ನೋಡೋಣ ಬನ್ನಿ. ನಿರ್ದೇಶಕರಾದ ಶಬ್ಬೀರ್ ತಾಸ್ಗಾಂವ್ ಇವರು ಅಂಜುಮನೆ ಇಸ್ಲಾಂ ಕಮಿಟಿಯವರು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಹಲಾಲ್ ಸರ್ಟಿಫಿಕೇಟ್ ಅನ್ನು ನೀಡಿ ಅವರಿಂದ ಹಣ ಪಡೆದಿದ್ದಾರೆಂದು ಗಂಭೀರ ಆರೋಪವನ್ನು ಮಾಡಿದರು. ಈ ವಿಷಯದ ಕುರಿತು ಅಂಜುಮನ್ ಕಮಿಟಿ ಜಾಮಿಯಾ ಮಸ್ಜಿದಿಯಲ್ಲಿ 29/4/2025 ಸಭೆ ಮಾಡಿ ಸಭೆಯಲ್ಲಿ ಸದರಿ ನಿರ್ದೇಶಕರಾದ ಶಬ್ಬೀರ್ ಅಹಮದ್ ತಾಸ್ಗಾಂವ್ ಇವರನ್ನು ಅಂಜುಮನ್ ಇಸ್ಲಾಂ ಕಮಿಟಿಯಿಂದ ವಜಾ ಮಾಡಿ ಮುಂದಿನ ಮಾಹಿತಿಗಾಗಿ ವಕ್ಫ್ ಬೋರ್ಡ್ಗೆ ಕಳಿಸಿದ್ದೇವೆ ಎಂದು ಕರಪತ್ರ ಹಂಚಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬ್ಬೀರ್ ಕಾಜಿ, ಉಪಾಧ್ಯಕ್ಷ ಫೈರೋಜ್ ಪಠಾಣ್, ಜಾಮಿಯಾ ಮಸ್ಜಿದ್ ಮೌಲಾನಾ ಜಹೂರ್ ಹಾಜಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟಣ್ ಉಪಸ್ಥಿತರಿದ್ದರು. ಈ ದಿನ ಸುಮಾರು 40 ಲಕ್ಷ ರೂಪಾಯಿ ಒಂದು ಸಭಾಭವನಕ್ಕೋಸ್ಕರ ಅಡಿಗಲ್ ಹಾಕಿದ್ದೀವಿ. ಇದು 40 ಲಕ್ಷ ಮೊದಲೇ ಕಂತು ಅಷ್ಟೇ. ಟೋಟಲ್ 3 ಕೋಟಿ ರೂಪಾಯಿ ನಾವು ಎಸ್ಟಿಮೇಟ್ ಮಾಡಿದ್ದೀವಿ. ಅದನ್ನ ನಮ್ಮ ಜಮೀರ್ ಸಾಹೇಬ್ ಹೇಳಿದ್ದಾರೆ, ಈಗ 40 ಲಕ್ಷ ಕೊಡ್ತೀನಿ, ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ಮಿಕ್ಕಿದ್ದು ಹಂತ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮುಗಿಯೋದ್ರಾಗ ಇನ್ನೊಂದು ಮಿಕ್ಕಿದ್ದು ಇನ್ನೊಂದು 1 ಕೋಟಿನೋ 50 ಲಕ್ಷ ಹಂಗೆ ನಿಮ್ಗೆ ಏನು ತೊಂದರೆ ಕಂಟಿನ್ಯೂ ಕೆಡ್ತಾರೆ. ನೀವು ಮಿಕ್ಕಿದ್ದು ನಾವು ಯಾವ್ದಾರ ಫಂಡ್ನಾಗ ಹಾಕಿ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ. ನಮ್ಮ ಸರ್ಕಾರ ಬಂದ ಮೇಲೆ ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಏನೇನು ಬೇಕು, ಎಷ್ಟೇ ಕಷ್ಟ ಆದರೂ ಕೂಡ ನಾವು ಅದು ಸಪ್ರೇಟ್ ಆಗಿ ಹಣ ತೆಗೆದಿಟ್ಟು ನಿಮ್ಗೆಲ್ಲ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ನಾನು ಹಿಂದೆ ಶಾಸಕರಾದ ಕೂಡ ನಿಮ್ಮ ಸಮಾಜಕ್ಕೆ ಏನೇನು ಬೇಕು ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀರಿ. ಯಾವುದೂ ಇಲ್ಲ ಅಂದೇ ಇಲ್ಲ. ಯಾಕಂದ್ರೆ ನೀವು 100% ನಮ್ಗೆ ಓಟ್ ಹಾಕ್ತೀರಿ. ಆದ್ದರಿಂದ ನಾವು ನಿಮ್ಮ ಮಾಡಲೇಬೇಕು. ನಿಮ್ಮ ಋಣ ತೀರಿಸ್ಬೇಕಂದ್ರೆ ನಾವು ಕೇಳಿದ್ದೆಲ್ಲ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ, ಇಲ್ಲಾಂದ್ರೆ ನಮಗೆ ಸರಿ ಹೋಗಲ್ಲ. ಅದಕ್ಕೆ ಯಾರೇ ಆಗಲಿ ನಿಮ್ಮ ಸಮಾಜಕ್ಕೆ ಏನೇ ಬಂದರೂ ಕೂಡ ನನ್ನ ಹತ್ರ ಬರ್ರಿ, ನನ್ನ ಕೈಲಾಗಿದ್ದ ಸಹಾಯ ಮಾಡ್ತೀನಿ. ಎಲ್ಲ ರೀತಿಯಿಂದ ಸಹಾಯ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಮೊದಲೇ ಶಾಲೆ ಸ್ಯಾಂಕ್ಷನ್ ಆಗಿದೆ, ಜಾಗನ ಇದೆ, ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗಾಗಲೇ ಕಟ್ಟಕ್ಕೆ ಆಗಲೇ ರೆಡಿ ಮಾಡ್ತಾ ಇದೀವಿ. ಅಲ್ಪಸಂಖ್ಯಾತರದ್ದೇ ಒಂದು ಸಪರೇಟ್ ಆಗಿ ಮುರಾರ್ಜಿ ವಸತಿ ಶಾಲೆ ಮಾಡ್ತೀವಿ. ಆಮೇಲೆ ಅಲ್ಪಸಂಖ್ಯಾತರ ಸಮುದಾಯ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ಜಾರಿಗೆ ತರಲಾಗಿದೆ. ಬೇರೆ ಬೇರೆ ಇನ್ನು ಏನೇನೋ ಕೊಟ್ಟಿದ್ದಾರೆ, ಇದು ಇಲ್ಲ ಅಷ್ಟಿಲ್ಲ. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ನೀವು ಏನೇನು ಬೇಡಿಕೆಟ್ಟಿದ್ರು, ಮಸೀದಿ ಆಗಲಿ, ಗೋಡೆ ಕಟ್ಟೋದಾಗಲಿ, ಆಮೇಲೆ ಸಮುದಾಯ ಭವನ ಕಟ್ಟೋದಾಗಲಿ ಎಲ್ಲ ಮಾಡಿದೀವಿ ಈಗಾಗಲೇ. ನೀವೆಲ್ಲ ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದು ಕಲ್ತ್ಕೊಡಿ. ದಯವಿಟ್ಟು ನೀವು ಸಣ್ಣ ವಯಸ್ಸಿಗೆ ಕೆಲಸಕ್ಕೆ ಹಚ್ಚೋದು ಮಾಡಕ್ ಹೋಗ್ಬಿಡಿ. ಎಷ್ಟೇ ಕಷ್ಟ ಆದರೂ ನಿಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಟ್ರೆ ಅವ್ರ ಪಾಪ ಮುಂದಿನ ಸಮಾಜಕ್ಕೆ ಒಂದು ನೆರವಾಗ್ತಾರೆ. ನೀವು ಆದಷ್ಟು ದುಡ್ಡಿಲ್ಲ ಅನ್ನೋದು ಏನಾದ್ರು ಒಂದು ಕಾರಣ ಹೇಳೋದು ಮಾಡಿ ಇದು ಮಾಡಕ್ ಹೋಗ್ಬಿಡಿ. ದಯವಿಟ್ಟು ನೀವು ಇರೋದೇ ಮಕ್ಕಳಿಗೋಸ್ಕರ ಇರೋದು. ನೀವೇನೇ ಆಸ್ತಿ ಮಾಡಿದ್ರು ಮಕ್ಕಳಿಗೆ ಮಾಡ್ಬೇಕಲ್ಲ. ನೀವೇನು ತೊಗೊಂಡೋಗಕ್ಕಾಗಲ್ಲ, ನಾನು ತೊಗೊಂಡೋಗಕ್ಕಾಗಲ್ಲ. ನಾವೇನಿದ್ರು ಮುಂದಿನ ಪೀಳಿಗೆಗೆಲ್ಲ ನಮ್ಮ ಸಮಾಜದವ್ರಿಗೆ ಯಾರು ಬಡವ್ರಿಗೆ ಆದಷ್ಟು ನೀವು ಸಹಾಯ ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಸರ್ಕಾರ ಬಂದ ಮೇಲೆ ಸಿಸಿ ರಸ್ತೆ ಚರಂಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಭಾಗ್ಯನಗರಕ್ಕೆ 1 ಕೋಟಿ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ಭಾಗ್ಯನಗರಕ್ಕೆ ಸುರೇಬಾನ್ ಸಿಸಿ ರಸ್ತೆ 50 ಲಕ್ಷ, ಕಿಲ್ಲಾ ತೋರ್ಗಲ್ ರಸ್ತೆ 50 ಲಕ್ಷ, ಸಿದ್ನಾಳ್ ಸಿಸಿ ರಸ್ತೆ 50 ಲಕ್ಷ, ಹಿರೇಕೊಪ್ಪ KS 50 ಲಕ್ಷ ಮತ್ತು ಬಿಜಗುಪ್ಪಿ ಸಿಸಿ ರಸ್ತೆ 40 ಲಕ್ಷ, ಹಿರಲ್ಗುಡಿ 40 ಲಕ್ಷ, ನರಸಾಪುರ 30 ಲಕ್ಷ, ಗೊಂಡನಗರ 40 ಲಕ್ಷ, ಬಟ್ಕುರ್ಕಿ ಸಿಸಿ ರಸ್ತೆ 50 ಲಕ್ಷ, ರಾಮದುರ್ಗ ಶಾದಿ ಮಾಲ್ ನಿರ್ಮಾಣಕ್ಕೆ 40 ಲಕ್ಷ. ಒಟ್ಟು
540 ಲಕ್ಷ ರೂಪಾಯಿ ಕೋಟಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಆದ್ರಿಂದ ಮುಂದೆ ಬರುವಂತ ದಿನದೊಳಗೆ ತಾವೆಲ್ಲರೂ ಮುಂದೆ ಬರುವಂತ ದಿನ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಪಕ್ಷ ನಿಮಗೋಸ್ಕರ ಮೀಸಲಾಗಿದೆ. ನಮ್ಮ ಪಕ್ಷದವರು ನಿಮ್ಗೆ ಎಲ್ಲಾ ತರ ರಕ್ಷಣೆ ಕೊಡ್ತೀವಿ. ನೀವು ಒಗ್ಗಟ್ಟಾಗಿ ನಿಮ್ಗೆ ಏನೇನು ನಿಮ್ ಸಮಾಜಕ್ಕೆ ಬೇಕೋ ಎಲ್ಲ ಕೆಲಸ ಮಾಡಿಸ್ಕೊಡಿ. ನಮ್ಮ ಸಿದ್ದರಾಮಯ್ಯ ಅವರಾಗ್ಲಿ, ನಮ್ಮ ಜಮೀರ್ ಅವರಾಗ್ಲಿ ಔಟ್ ಹೋಗಿ ನಿಮ್ಗೆ ಏನ್ ಬೇಕು ಸಹಾಯ ಮಾಡ್ತಾರೆ. ನಮ್ಮ ಬೇರೆ ಇದ್ರಾಗೆ ದುಡ್ಡು ಇಲ್ಲದೆ ಇರ್ಬೋದು, ಆದ್ರೆ ಇದು ಮೈನಾರಿಟಿಗೆ ಸಪರೇಟ್ ಆಗಿ ಮೀಸಲಿಟ್ಟಿದ್ದಾರೆ ದುಡ್ಡೆಲ್ಲ ನಮ್ಮ ಸರ್ಕಾರ. ಅದರಿಂದ ತಮ್ಗೆಲ್ಲ ಏನು ತೊಂದರೆ ಆಗದಂಗೆ ತಮ್ಮ ಏನೇನು ಹೇಳ್ತಿರೋದೆಲ್ಲ ಶಾದಿ ಮನೆ ಆಗ್ಲಿ, ಮಸೀದಿ ಗೋಡೆ ಕಟ್ಟೋದಾಗ್ಲಿ, ಸ್ಮಶಾನ ಅಭಿವೃದ್ಧಿಗಾಗ್ಲಿ ಏನೇನ್ ಬೇಕೆಲ್ಲ ನೀವು ಒಗ್ಗಟ್ಟಾಗಿ ಒಂದು ಲೀಸ್ಟ್ ತಂದ್ಕೊಟ್ರೆ ಮುಂದಿನ ಹಂತದಾಗ ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಕರೆದು ಸನ್ಮಾನ. सारे गांव डिस्ट्रिक्ट के सभी मिलकर कर रहे थे कि हमारी तकरीबात के लिए, शादियों और फंक्शनों के लिए एक अच्छे महल का, शादी हाल का इंतजाम हो जाए। अल्लाह का फजल करम हो चुका है, उसके लिए कोशिशें जो जारी थी अब वो कामयाबी की मंजिल को पहुंचने वाली हैं। मैं इस मौके पर और खुशी की इस घड़ी में अपने सदर अंजुमन और तमाम अराकीन अंजुमन को दिल की गहराई से मुबारकबाद पेश करता हूँ कि इन्होंने बड़ी जिद्दोजहद के साथ और इंतहाई लगन और बड़ी ही मेहनतों के साथ इस काम को अंजाम देने की कोशिश की। और साथ ही साथ अपनी असेंबली हमारे हर अजीज एमएलए साहब, इनकी बड़ी मोहब्बतें हमेशा हमारे साथ रही हैं और मैं उम्मीद करता हूँ कि एमएलए साहब आगे भी हमारे साथ मोहब्बतों का सिलसिला जारी रखेंगे। इन्होंने बड़ी अच्छी बात कही है और इस मौके पर मैं हमारे तमाम समाज की जानिब से एमएलए साहब का भी शुक्रिया अदा करता हूँ, क्योंकि जो लोगों का शुक्रिया अदा नहीं करता वो अल्लाह का भी शुक्र अदा नहीं कर सकता। हमारे रब तआला ने इस काम के लिए इनका इंतखाब किया है। मैं उम्मीद भी करता हूँ कि जिस तरह सर ने कहा है वो इससे ज्यादा इंतहाई दिलचस्पी और ज़ौक़ के साथ इस काम को पाए तकमील तक पहुँचाने की कोशिश करेंगे। अब मैं अपनी बात यही मुकम्मल कर रहा हूँ। मैंने कुरान की एक आयत पाक और अपने नबी का एक फरमान पढ़ा है, उस पर अपने गुफ्तगू का इख्तिताम करना चाहता हूँ। हमारे और आपके रब ने इरशाद फरमाया, ताअवनु अलल बिर्रि वत तक़वा, नेकी, भलाई और अच्छाई के काम में तुम एक दूसरे की मदद किया करो। वला ताअवनु अलल इस्मि वल उद्वान, हमारे अल्लाह ने हमें फरमाया जुल्म, सरकशी और गलतकारी के कामों में तुम किसी की मदद न करो। हमारे नबी सल्लल्लाहु अलैहि वसल्लम ने इरशाद फरमाया, खैरुन नास मन यनफउन नास, लोगों में बेहतरीन आदमी वो है जो लोगों के लिए, जो जनता के लिए, अल्लाह की मखलूक के लिए फायदेमंद हो। हर आदमी अपने अपने दायरे में रहकर, हमारे रुकन असेंबली साहब, एमएलए साहब का दायरा जो है वो उस दायरे में रहकर खिदमत खल्क का काम अंजाम दें। इसी तरह जो जिस तंजीम, जिस जमात, जिस फिल्ड, जिस शोबे से ताल्लुक रखता है, हर आदमी अपनी हैसियत के मुताबिक अल्लाह के मखलूक की खिदमत का जज्बा पैदा करे, काम वो करे जिस काम में अल्लाह के बंदों का भला हो, काम वो न करे जिसमें खुद के लिए जिल्लत, शर्मिंदगी हो और अल्लाह की नाराजगी हो।